ಇಂದಿನಿಂದ ಬೆಂಗಳೂರಿನಲ್ಲಿ ಜಾತಿ ಗಣತಿ ಆರಂಭವಾಗಿದೆ. ಡಿಸಿಎಂ ಡಿಕೆಶಿ ಕುಟುಂಬ ಸದಸ್ಯರ ಸರ್ವೆ ಮೂಲಕವೇ ಗಣತಿ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿದೆ. ರಾಜ್ಯದಲ್ಲಿ ಕೇಳಿ ಬಂದಿದ್ದ ಕೆಲವು ಗೊಂದಲದ ಗೂಡು ಇಲ್ಲಿಯೂ ಕೂಡ ಮುಂದುವರೆದಿದೆ. ಸಮೀಕ್ಷೆಯಲ್ಲಿ ಕೇಳಿರುವ 60 ಪ್ರಶ್ನೆಗಳ ಬಗ್ಗೆ ಡಿಸಿಎಂ ಡಿಕೆಶಿ ಹವಾರಿದ್ದಾರೆ. ಇಷ್ಟೊಂದು ಪ್ರಶ್ನೆಗಳಿಗೆ ಉತ್ತರಿಸೋದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ನಾಗರಿಕರ ಮೇಲೆ ಒತ್ತಡ ಹಾಕದೆ ಸೂಕ್ಷ್ಮವಾಗಿ ಸಮೀಕ್ಷೆ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಬೆಂಗಳೂರಿನಲ್ಲಿ ಜಾತಿ ಗಣತಿ ಸರ್ವೆ ಪ್ರಾರಂಭ. ತಮ್ಮ ನಿವಾಸದಲ್ಲೇ ಸರ್ವೆಗೆ ಡಿಸಿಎಂ ಚಾಲನೆ. ಕಳೆದ ಸೆಪ್ಟೆಂಬರ್ 22ರಿಂದ ರಾಜ್ಯದಾದ್ಯಂತ ಜಾತಿ ಗಣತಿ ಸರ್ವೆ ನಡೆದಿದೆ. ಬಹುತೇಕ ಅರ್ಧ ಗಣತಿ ಕಾರ್ಯವೇ ಮುಗಿದು ಹೋಗಿದೆ. ಆದರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಇಂದಿನಿಂದ ಗಣತಿ ಕಾರ್ಯ ಪ್ರಾರಂಭವಾಗಿದೆ. ಸ್ವತಃ ಡಿಸಿಎಂ ಸಾಹೇಬ್ರೆ ತಮ್ಮ ಕುಟುಂಬ ಸದಸ್ಯರ ಮಾಹಿತಿಯನ್ನು ನೀಡುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಜಿಬಿಎ ಪ್ರಮುಖ ಅಧಿಕಾರಿಗಳೇ ಡಿಕೆಶಿ ಹಾಗೂ ಪತ್ನಿಗೆ 60 ಪ್ರಶ್ನೆಗಳನ್ನು ಹಾಕಿ ಮಾಹಿತಿ ಪಡೆದುಕೊಂಡಿದ್ದಾರೆ. ತಮ್ಮ ಆಸ್ತಿಪಾಸ್ತಿ, ಪತ್ನಿ, ಸಹೋದರ, ಮಕ್ಕಳ ಹೆಸರು, ಶೈಕ್ಷಣಿಕ ಅರ್ಹತೆ ಸೇರಿದಂತೆ ಹಲವು ಮಾಹಿತಿಯನ್ನು ಒದಗಿಸಿದ್ರು. ತಮ್ಮ ಮಾಹಿತಿಯ ಮೂಲಕವೇ ನಗರದಾದ್ಯಂತ ಗಣತಿಗೆ ಚಾಲನೆ ಕೊಟ್ಟಿದ್ದಾರೆ. ನಗರದ ಎಲ್ಲ ಕಡೆಗಳಲ್ಲೂ ಗಣತಿ ಕಾರ್ಯ ಭರದಿಂದಲೇ ಸಾಗಿದೆ. ಇವತ್ತಿಂದ ಬೆಂಗಳೂರು ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ನಗರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮನೆಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನನ್ನ ಮನೆಯಲ್ಲೂ ಕೂಡ ಇವತ್ತು ಮಾಡಿದ್ದಾರೆ. ನಾನು ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಾನು ಹಳ್ಳಿಯಿಂದ ಬಂದು ಇಲ್ಲಿ ವಾಸ ಇದ್ದರೂ ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಎಲ್ಲ ತೆಗೆದುಕೊಂಡಿದ್ದಾರೆ. ಸೊ ನಾನು ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡೋದು, ದಯವಿಟ್ಟು ತಾಳ್ಮೆಯಿಂದ ನಿಮ್ಮ ಮಾಹಿತಿಯನ್ನು ಒದಗಿಸ್ಕೊಟ್ರೆ ಮುಂದಿನ ಪೀಳಿಗೆಗೆ, ಸಮಾಜಕ್ಕೆ, ಎಲ್ಲ ವರ್ಗದವ್ರಿಗೂ ನ್ಯಾಯ ಕೊಟ್ಟಂಗೆ ಆಗ್ತದೆ. ದಯವಿಟ್ಟು ಈ ಒಂದು ಸಮೀಕ್ಷೆ ಏನಿದೆ, ಹಿಂದುಳಿದ ವರ್ಗದವರು ಮಾಡ್ತಾರಂಥ ಸಮೀಕ್ಷೆ, ಎಲ್ಲ ಜಾತಿ, ಎಲ್ಲ ಧರ್ಮದವರು ಕೂಡ ನೀವು ಸಮೀಕ್ಷೆಯಲ್ಲಿ ಕೊಟ್ಟು ನಿಮ್ಮ ಗುರುತನ್ನು ಮಾಡ್ಕೊಳ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಇನ್ನು ಜಾತಿ ಸಮೀಕ್ಷೆ ವೇಳೆ ಕುಟುಂಬ ಸದಸ್ಯರ ಹೆಸರು, ಸಂಖ್ಯೆ, ಶೈಕ್ಷಣಿಕ ಅರ್ಹತೆ, ಆರ್ಥಿಕ ಸ್ಥಿತಿಗತಿ, ಆಸ್ತಿಪಾಸ್ತಿ, ಸಾಕಿರುವ ಜಾನುವಾರುಗಳ ಸಂಖ್ಯೆ ಇತ್ಯಾದಿ ಸೇರಿ 60 ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳನ್ನಿಟ್ಟುಕೊಂಡೇ ಗಣತಿದಾರರು ಕುಟುಂಬ ಸದಸ್ಯರ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಆದರೆ ಒಬಿಸಿ ಆಯೋಗ ರಚಿಸಿರುವ ಈ ಪ್ರಶ್ನೆಗಳ ಬಗ್ಗೆ ಸ್ವತಃ ಡಿಸಿಎಂಗೆ ಅರಿವಿರಲಿಲ್ಲ ಅನ್ನೋದು ಬಹಿರಂಗವಾಗಿದೆ. ತಮ್ಮ ನಿವಾಸದಲ್ಲಿ ಗಣತಿಗೆ ಚಾಲನೆ ನೀಡುವ ವೇಳೆ ತಮ್ಮ ಕುಟುಂಬ ಸದಸ್ಯರ ಮಾಹಿತಿಗಳನ್ನ ಡಿಕೆಶಿ ನೀಡಿದ್ರು. ಸರಳೀಕರಣವಾಗಿಲ್ಲ ಸರ್. ಅವರು ಮಾಡಬೇಕಾಗಿತ್ತು. ನಾನು ನೋಡಿದೆ, ಇವತ್ತೇ ನನ್ನ ಫಾರಮ್ಮು ನೋಡಿದ್ದು, ನನಗೆ ಆ ಕ್ವಶನ್ಸು ನಾನು ಕೇಳಿದ್ದು ಭಾಳ ಜಾಸ್ತಿ ಕ್ವಶನ್ಸ್ ಇದೆ. ಅದಕ್ಕೆ ಅವ್ರಿಗೆ ಹೇಳಿದೆ ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ರಿ ಅಂತ. ಯಾರಿಗೂ ತಾಳ್ಮೆ ಇರೋದಿಲ್ಲ. ಇದು ವಿಶೇಷವಾಗಿ ನಗರಗಳಲ್ಲಿ, ಹಳ್ಳಿಗಳಲ್ಲಿ ಮಾತಾಡ್ಬೋದು. ಕೋಳಿ ಎಷ್ಟಿದೆ, ಚಿನ್ನಾಗಿ ಎಷ್ಟಿದೆ, ಮೇಕೆ ಎಷ್ಟಿದೆ, ಅವೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಹಳ್ಳಿಲಿ ಯಾರಿಗೂ ಪೇಷನ್ಸ್ ಇಲ್ಲ. ನನಗೆ ಕೇಳ್ತಾವ್ರೆ, ಇಲ್ಲಿ ನಾನು ಕೋಳಿ ಸಾಕೊಂಡಿದ್ದೀನ, ಇಲ್ಲಿ ಮೂರನೇ ಬೇರೆ ವಿಚಾರ. ಇನ್ನು ಸಮೀಕ್ಷೆಯ ವೇಳೆ ಪದೇ ಪದೇ ಸರ್ವರ್ ಕೈ ಕೊಡೋದು, ಫ್ಲೋಡ್ ಸಮಸ್ಯೆ, ಇಂಟರ್ನೆಟ್ ಸ್ಲೋ ಆಗೋದು, ಮೊಬೈಲ್ OTP ಸಂದೇಶ ವಿಳಂಬದ ಬಗ್ಗೆ ಈಗಾಗಲೇ ಸಾಕಷ್ಟು ಆರೋಪ ಕೇಳಿ ಬಂದವು. ಗ್ರಾಮೀಣ ಪ್ರದೇಶದಲ್ಲಿ ಇಂಟರ್ನೆಟ್ ಸರ್ವರ್ ಸಮಸ್ಯೆ ಓಕೆ, ಆದರೆ ಸ್ವತಃ ರಾಜ್ಯವನ್ನಾಳುವ ಅಧಿಪತಿ ಡಿಸಿಎಂ ಡಿಕೆಶಿ ಮನೆಯಲ್ಲೇ ಸರ್ವರ್ ಪ್ರಾಬ್ಲಮ್ ಅಂದ್ರೆ ಏನರ್ಥ? ಸದಾಶಿವನಗರದ ಡಿಕೆಶಿ ನಿವಾಸದಲ್ಲಿ ಕುಟುಂಬ ಸದಸ್ಯರ ಮಾಹಿತಿ ಸಂಗ್ರಹದ ವೇಳೆ ಸರ್ವರ್ ಪದೇ ಪದೇ ಕೈ ಕೊಡ್ತು. ಡಿಕೆಶಿ ಒಬ್ಬರ ಮಾಹಿತಿ ಸಂಗ್ರಹಿಸೋಕೆ ಕನಿಷ್ಠ 10 ರಿಂದ 15 ನಿಮಿಷ ಸಮಯ ವ್ಯರ್ಥ ಆಯಿತು. ಮೊಬೈಲ್ OTP ಸಂಖ್ಯೆ ಬರೋದು ಲೇಟ್ ಆಯಿತು. ಇದರಿಂದ ಡಿಕೆಶಿ ಹಿರಿಯ ಅಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು. BBMP ವ್ಯಾಪ್ತಿಯಲ್ಲಿ ಬರುವಂಥ 350 ಜನ ವಿಕಲಚೇತನ ಏನು ಕೆಲಸ ಮಾಡ್ತಾ ಇದ್ವಿ, 350 ಜನ ವಿಕಲಚೇತನ ಇವತ್ತು BBMP ಆಯುಕ್ತರು ಈ ಥರ ಆದೇಶ ಮಾಡೋದ್ ಮೂಲಕ ನಮ್ಮನ್ನ ಇವತ್ತು 1 ವಾರ ಆಯ್ತು. ನಾವಿವತ್ತು ಚೀಫ್ ಸೆಕ್ರೆಟರಿನ ಭೇಟಿ ಮಾಡಿದ್ವಿ. ವಿಕಲಚೇತರ ವಿನಾಯಿತಿ ಕೊಡಿ ಅಂತ ಕೇಳಿದ್ರು. ನಾವು ಕೇಳ್ತಾರೆ 2016 ವಿಕಲಚೇತರ ಕಾಯ್ದೆ ಪ್ರಕಾರ ಕೇಳ್ತಾ ಇದ್ವಿ, ಇದು ನಮ್ಮ ಹಕ್ಕು. ಇನ್ನು ಬೆಂಗಳೂರಿನಲ್ಲಿ ಸಮೀಕ್ಷೆಗೆ 350 ವಿಕಲಚೇತನ ಶಿಕ್ಷಕರನ್ನ ಬಳಸಿಕೊಳ್ತಿರೋದಕ್ಕೆ ವಿರೋಧ ವ್ಯಕ್ತವಾಗಿದೆ. 70%ಕ್ಕಿಂತ ಹೆಚ್ಚು ವಿಕಲತೆ ಇದ್ದವರಿಗೆ ಮಾತ್ರ ಸರ್ವೆಯಿಂದ ಹೊರಗಿಡಲಾಗಿದೆ. ಒಟ್ನಲ್ಲಿ ನಗರದಲ್ಲಿಂದು ಇಂದಿನಿಂದ ಜಾತಿ ಗಣತಿ ಸಮೀಕ್ಷೆ ಶುರುವಾಗಿದೆ. ಸ್ವತಃ ಡಿಸಿಎಂ ಡಿಕೆಶಿ
ಕುಟುಂಬ ಸದಸ್ಯರ ಮಾಹಿತಿ ನೀಡುವ ಮೂಲಕ ಗಣತಿಗೆ ಚಾಲನೆ ಸಿಕ್ಕಿದೆ. ಆದರೆ ಸಮೀಕ್ಷೆಯಲ್ಲಿ ಕೇಳಿರುವ 60 ಪ್ರಶ್ನೆಗಳೇ ಡಿಕೆಶಿಗೆ ಇಲ್ಲಿಯವರೆಗೆ ಗೊತ್ತಿರಲಿಲ್ಲ ಅನ್ನೋದು ಹೊರಬಿದ್ದಿದೆ. ಬೆಂಗಳೂರಿನಲ್ಲಿ ಸೂಕ್ಷ್ಮವಾಗಿ ಮಾಹಿತಿ ಸಂಗ್ರಹಿಸುವಂತೆ ಡಿಕೆಶಿ ತಾಕೀತು ಮಾಡಿದ್ದಾರೆ. ಸಮೀಕ್ಷೆ ಗೊಂದಲ ಇಲ್ಲಿಯೂ ಮುಂದುವರೆದಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.